ನಮಸ್ಕಾರ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಹೊಸ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈಗ ಒಂದು ವಾರದಿಂದ ಯಾವುದೇ ರೀತಿ ಬ್ಲಾಗನ್ನು ಶೇರ್ ಮಾಡಿಲ್ಲ, ಯಾಕಂದರೆ ಮನೇಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ. ಈ ಶ್ರಾವಣ ಮಾಸ ಅಂದ್ಕೊಳ್ಳೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಕೂಡ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಇವತ್ತನ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಇದು ಶುಕ್ರವಾರದ ವಿಡಿಯೋ. ನಾನು ಪೂಜೆಯನ್ನೆಲ್ಲ ಬೆಳಗ್ಗೆ ಜಲ್ದಿನೇ ಮಾಡ್ಕೊಂಡಿರ್ತೀನಿ. ಇನ್ನು ಮಧ್ಯಾಹ್ನ ಸಾಯಂಕಾಲ ನಂದಂತೂ ಬೆಳಗ್ಗೆಯಿಂದ ಉಪವಾಸ ಇರುತ್ತೆ. ಮನೆಯವ್ರಿಗೂ ಮತ್ತು ಸಂಪ್ರೀತಿಗೂ ಕೂಡ ಟಿಫಿನ್ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಮಾಡ್ತೇವೆ. ಇನ್ನು ಸಾಯಂಕಾಲ ಒಂದು ಸ್ವಲ್ಪ ಅಡುಗೆದು ರೆಡಿ ಮಾಡ್ಕೋ ಅನ್ನೋಷ್ಟರಲ್ಲಿ ಇವತ್ತು ವೆಜ್ ಕುರ್ಮಾ ಮತ್ತು ವೆಜ್ ಪಲಾವ್ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ ಎಲ್ಲವನ್ನು ರೆಡಿ ಮಾಡ್ಕೋತಾ ಇದ್ದೇನೆ. ಯಾಕಂದರೆ ಸಾಯಂಕಾಲ ಇನ್ನು ಪೂಜೆ ಮಾಡೋದಿರ್ತೈತಿ, ಉಡಿ ತುಂಬಿಲ್ಲ ಇರ್ತೈತಿ. ಆಮೇಲೆ ಸಾಯಂಕಾಲ ಮಕ್ಕಳನ್ನ ಹಿಡ್ಕೊಂಡು ಈ ಪೂಜೆ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಸಂಜೆ 5 ಗಂಟೆದಿಂದ ಸಾಯಂಕಾಲದ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ನಾನು ಇದೆಲ್ಲ ಹೆಚ್ಚುವಾಗ ನನ್ನ ಮಗ ಅಂತೂ ಫುಲ್ ತರಲೆ ಮಾಡ್ತಾಯಿದ್ದ. ಯಾಕಂದರೆ ಅವನಿಗೂ ಕೂಡ ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇರ್ತೈತೆ. ಯಾರು ಹೆಲ್ಪ್ ಮಾಡ್ತಾರೆ ಕೂಡ ಇವನು ಮಾತ್ರ ಹೆಲ್ಪ್ ಮಾಡ್ತಾಯಿರ್ತಾನೆ. ಅದೇ ರೀತಿ ಇವತ್ತಿಗೆ ನಾನು ವೆಜ್ ಕುರ್ಮಕ್ಕೆ ಅಥವಾ ವೆಜ್ ಪಲಾವಕ್ಕೆ 1-2 ಮೆಣಸಿನ್ಕಾಯಿ, ಒಂದು ಕ್ಯಾರೆಟು, ಆಮೇಲೆ ಹೂಕೋಸು, ಒಂದು ಆಲೂಗಡ್ಡೆ, 2 ಮೆಣಸಿನ್ಕಾಯಿ, 1 ಈರುಳ್ಳಿಯನ್ನು ಹೆಚ್ಚಿಟ್ಕೋತಾ ಇದ್ದೇನೆ. ಯಾಕಂದರೆ ಎರಡಕ್ಕೂ ಕೂಡ ಒಂದೇ ರೀತಿ ಐಟಮ್ ಹತ್ತೋದ್ರಿಂದ ಒಂದೇ ಸಲ ಚೆನ್ನಾಗಿ ಹೆಚ್ಚಿಟ್ಕೊಂಡು ತೊಳೆದಿಟ್ಟಂದರೆ ನಮಗೊಂದು ಅರ್ಧ ಕೆಲಸ ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಇಂಥ ಪೂಜೆ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಈಸಿ ಆಗಿರುವಂಥ ಅಡುಗೆಯನ್ನು ಮಾಡ್ಕೊಂಡ್ರು ಕೂಡ ನಮಗೂ ಜಲ್ದಿ ಆಗುತ್ತೆ. ನಾನಂತೂ ಇಲ್ಲಿ ಕಾಯಿಪಲ್ಯವನ್ನು ಹೆರಿಸ್ತಾ ಇದ್ದೇನೆ. ನನ್ನ ಮಗ ಫ್ರಿಜ್ಜಲ್ಲಿರೋ ಎಲ್ಲ ಕಾಯಿಪಲ್ಯಗಳನ್ನು ಒಂದೊಂದಾಗಿ ಎತ್ತಿಡ್ತಾ ಇದ್ದ. ನಾ ಕೆಲಸ ಮಾಡೋಷ್ಟರಲ್ಲಿ ಅವನು ಒಂದೊಂದು ಕೆಲಸ ಜಾಸ್ತಿ ಎತ್ತಿಬಿಡ್ತಿರ್ತಾನೆ. ಇನ್ನು ಹೂಕೋಸನ್ನು ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆ ಇಡ್ತಿದ್ದೇನೆ. ಯಾಕಂದರೆ ಇದಕ್ಕೆ ಔಷಧ ಜಾಸ್ತಿ ಯೂಸ್ ಮಾಡ್ತಾರೆ, ರಾಸಾಯನಿಕ ಔಷಧ. ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೂ ಕೂಡ ಇದರಲ್ಲಿ ಹುಳ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ನೆನೆ ಇಟ್ಟರೆ ಕೂಡ ಇದು ಹುಳ ಎಲ್ಲ ಕಡಿಮೆ, ಅಂದರೆ ಹುಳ ಇದ್ದರೂ ಕೂಡ ಮೇಲೆ ಬರುತ್ತೆ. ಆಮೇಲೆ ನಾವು ಯೂಸ್ ಮಾಡಿದ್ರೆ ನಡುತ್ತೆ. ಹಾಗಾಗಿ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಟು ನೆನೆತಿಟ್ಟು ಅದಕ್ಕೆ ಒಂದು ಅರ್ಧದಷ್ಟು ಹೂಕೋಸು, ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕ್ಯಾರೆಟು, ಅರ್ಧ ಬೌಲಷ್ಟು ಆಲೂಗಡ್ಡೆ, ಅರ್ಧ ಬೌಲಷ್ಟು ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಎಣ್ಣೆ, ಅರಿಶಿನ ಪುಡಿ ಹಾಕಿ ಕುಕ್ಕರ್ಗೆ ಹಾಕ್ಕೊಂಡೆ. ಈ ಕಡೆ ನಾನು ವೆಜ್ ಪಲಾವನ್ನು ಮಾಡ್ಕೊತಾ ಇದ್ದೇನೆ. ಇದಕ್ಕೂ ಕೂಡ ಅದೇ ರೀತಿ ತರಕಾರಿ, ಆಮೇಲೆ ಮಸಾಲೆಯನ್ನು ಕೊಟ್ಟಿಟ್ಕೊತಿದ್ದೇನೆ. 2-3 ಕಾಳಷ್ಟು ಮೆಣಸಿನಕಾಳು, ಲವಂಗ, ಏಲಕ್ಕಿ, ಆಮೇಲೆ ಇದನ್ನು 3 ಸಣ್ಣದಾಗಿ ಪುಡಿ ಇಟ್ಕೊಂಡೆ. ಸ್ಟಾರ್ ಹೂವು ಮತ್ತು ಪಾಲಕ್ ಎಲೆಯನ್ನು ಹಾಕಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೇನೆ. ನಾವು ಯಾವುದೇ ರೀತಿ ಒಂದು ಪಲಾವ್ ಮಾಡುವಾಗ ಕೆಲವೊಂದು ಸಲ ನಾವು ಪಲಾವು ಏನು ಪೌಡರ್ ಇರುತ್ತೆ ಅಥವಾ ಪಲಾವ್ ಮಸಾಲ ಇರುತ್ತೆ ಅದನ್ನು ಯೂಸ್ ಮಾಡ್ತೇವೆ. ಒಂದೊಂದು ಸಲ ಪಲಾವ್ ಮಸಾಲ ಯೂಸ್ ಮಾಡಲ್ಲ. ಯಾಕಂದರೆ ಈ ರೀತಿ ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕಿದರೆ ನಾನು ಪಲಾವ್ ಮಸಾಲ ಯೂಸ್ ಮಾಡಲ್ಲ. ಯಾಕಂದರೆ ಅದು ಈ ತರಕಾರಿಗಳ ಟೇಸ್ಟೇ ಸೂಪರ್ ಆಗಿರುತ್ತೆ. ಒಂದೊಂದು ಸಲ ಮಕ್ಕಳು ಮನೆಯಲ್ಲಿ ತಿಂತಿಲ್ಲತ್ತೆ, ಈ ಸಲ ಪಲಾವೆಲ್ಲ ಮಾಡಿಕೊಟ್ರೆ ತಿಂತಾರೆ ಇಷ್ಟಪಟ್ಟು. ಆಮೇಲೆ ಇದಕ್ಕೆ ಲಾಸ್ಟ್ ಕೊನೆಯದಾಗಿ ತೊಳೆದಿಟ್ಟಂಥ ಹೂಕೋಸು ಮತ್ತು ತೊಳೆದಿಟ್ಟಂಥ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಇಲ್ಲಾದರೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಇದೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಕೂಡ ನಂದು ರೆಡಿ ಆಯಿತು. ಈಸಿಯಾಗಿ ಮಾಡ್ಕೋವಂಥ ಒಂದು ರೆಸಿಪಿಗಳನ್ನ ನಾನು ಇಂಥ ಹಬ್ಬದ ಟೈಮಲ್ಲಿ ಮಾಡ್ಕೋತೀನಿ. ಟೈಮ್ ಕೂಡ ಉಳಿತಾಯಿದೆ. ಅಷ್ಟು ನನ್ನ ಪಲಾವ್ ಅಲ್ಲಿ ರೆಡಿ ಆಗೋದ್ರೊಳಗೆ ಇಲ್ಲಿ ನಾನು ಕುಕ್ಕರ್ಗೆ ಹಚ್ಚಿದಂಥ ಎಲ್ಲ ವೆಜಿಟೇಬಲ್ಸ್ ಕೂಡ ಕುದ್ದಿದ್ದು. ಇದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು, ಪೂರ್ಣವಾಗಿ ಸ್ಮ್ಯಾಶ್ ಮಾಡ್ಕೋಬಾರ್ದು, ಸ್ವಲ್ಪ ಇರಬೇಕು. ಆಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಅರ್ಧ ಬಕ್ಲಷ್ಟು ಕೊಬ್ಬರಿ, ಆಮೇಲೆ ಸೊಂಪು ಕಾಳು, ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಒಣಶುಂಠಿಯನ್ನು ಹಾಕ್ಕೊಂಡು ಇದಕ್ಕೆ ರೆಡಿ ಮಾಡ್ಕೋತಾ ಇದ್ದೇನೆ. ಆನಂತರ ನಾನಿಲ್ಲಿ ಮನೆಗಿದ್ದಂಥ ಬಟಾರು, ಒಂದು ಸ್ವಲ್ಪ ಎಣ್ಣೆ, ಪಾಲಕ್ ಎಲೆ, ಸ್ಟಾರ್ ಹೂವು ಹಾಕಿ ಒಂದು ಸ್ವಲ್ಪ ಒಣ ಖಾರ ಹಾಕಿ ರುಬ್ಬಿಟ್ಟಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 5 ನಿಮಿಷ ಇದನ್ನು ಕೊದಿಸ್ಕೋಬೇಕು. ಇದೊಂದು ಸ್ವಲ್ಪ ಎಲ್ಲ ಎಣ್ಣೆ ಬಿಡಬೇಕು. ಆನಂತರ ನಾವು ಕುಕ್ಕರಿಗೆ ಕುದಿಸಿಟ್ಟಂಥ ಎಲ್ಲ ತರಕಾರಿಗಳನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ನಮ್ಮ ವೆಜ್ ಕುರ್ಮಾ ಏನಿರುತ್ತೆ ರೆಡಿ ಐತೆ. ನೀವು ಇದಕ್ಕೆ ವಟಾಣಿ ಕೂಡ ಹಾಕೋಬೋದು. ನಾನು ವಟಾಣಿ ಬೆಳಗ್ಗೆ ನೆನೆಸಿರಲಿಲ್ಲ, ಹಾಗಾಗಿ ಇಲ್ಲಾದರೆ ನಮಗೆ ನಡೆಯುತ್ತೆ. ಆನಂತರ ನಾನು ಕೊನೆಯದಾಗ ಇಲ್ಲೊಂದು ಸ್ವಲ್ಪ ಇದಕ್ಕೆ ಬಟರನ್ನು ಅಥವಾ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ನೀವು ಕೂಡ ಸೇರಿಸ್ಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಚಪಾತಿ ಆಗಲಿ ಪೂರಿ ಆಗಲಿ ಕೂಡ ಸೂಪರಾಗಿರುತ್ತೆ. ನಾವು ಎಲ್ಲೆಲ್ಲ ಫಂಕ್ಷನ್ಗೆ ಹೋದಾಗೆಲ್ಲ ನೋಡಿರ್ತೀವಿ ವೆಜ್ ಕುರ್ಮಾ ಯಾವ ರೀತಿ ಮಾಡಿರ್ತಾರೆ, ಅದೇ ರೀತಿ ಮನೆಯಲ್ಲಿ ಕೂಡ ಮಾಡ್ಬೋದು. ಇನ್ನು ಸ್ವೀಟ್ ಪ್ರಸಾದಕ್ಕೋಸ್ಕರ ಶಾವಿಗೆಯನ್ನು ಮಾಡ್ಕೋತಾ ಇದ್ದೇವೆ, ಶಾವಿಗೆ ಪಾಯಸವನ್ನು. ಅದಕ್ಕೆ ಒಂದು ಸ್ವಲ್ಪ ಶಾವಿಗೆ ಹಾಲು, ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಆನಂತರ ನಾನು ಕೂಡ ರೆಡಿ ಆದೆ. ಆಮೇಲೆ ಲಕ್ಷ್ಮೀ ಪೂಜಾದ ಸಮಯಗಳಂತೂ ಹಚ್ಚೋದಿರುತ್ತೆ. ದೀಪ ಯಾಕಂದರೆ ಮನೇಲಿ
ಮನೇಲಿ ಸಣ್ಣ ಮಗು ಅಥವಾ ಚಿಕ್ಕ ಮಗು ಇರೋದರಿಂದ ಎಲ್ಲಿ ಬಂದು ಹಿಡಿಯುತ್ತೆ ಅನ್ನೋ ಒಂದು ಭಯದಿಂದ ಒಂದು ಸ್ವಲ್ಪ ಬೆಳಗ್ಗೆ ಪೂಜೆ ಆದ ತಕ್ಷಣ 1-2 ಗಂಟೆ ಹಚ್ಚಿರ್ತೇನೆ. ಆಮೇಲೆ ಸಾಯಂಕಾಲ ದೀಪ ಹಚ್ಚೋ ಟೈಮೆಲ್ಲ ಹಚ್ಚಿ ದೀಪ ಅಲ್ಲಿ ಮುಂದಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ 2 ಕಡೆ ದೀಪದ ಅಂದರೆ ಪೂಜೆದು ಏನು ನೈವೇದ್ಯ ಕೂಡ ಇಡ್ತೇನೆ. ನೈವೇದ್ಯದ ತಾಟನ್ನು ಈ ರೀತಿ ರೆಡಿ ಮಾಡಿ ಈ ವಾರ ಮನೆಯವರು ಬಾಳೆ ಎಲೆ ತರೋದನ್ನು ಮರೆತು ಬಿಟ್ಟರು. ಹಾಗಾಗಿ ಮನೆಯಲ್ಲಿ ಪ್ಲೇಟಲ್ಲಿ ನಾವು ಮಾಡಿದಂಥ ಅಂದರೆ ಪ್ರಸಾದಕ್ಕೆ ಏನು ಮಾಡಿದೆ ಅದನ್ನೆರಡನ್ನೂ ಕೂಡ 2 ಪ್ಲೇಟ್ ನೈವೇದ್ಯ ಹಚ್ಚಿ ಜಗಲಿ ಮೇಲೆ ಒಂದು ನೈವೇದ್ಯ ಮತ್ತು ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ಅಲ್ಲೊಂದು ಕೂಡ ನೈವೇದ್ಯ ಇಟ್ಟೆ. ಆನಂತರ ಇವತ್ತು ಸಾಯಂಕಾಲ ಮುತ್ತೈದೆಯರಿಗೆ ಒಂದು ಸ್ವಲ್ಪ ಉಡಿಯನ್ನು ತುಂಬಬೇಕು. ಪ್ರತಿ ವಾರ ಒಬ್ಬೊಬ್ಬನ ಕರೆದ ಉಡಿಯನ್ನು ತುಂಬೋದಿರ್ತೈತಿ. ಅದ್ರ ಜೊತೆಗೆ ಧೂಪವನ್ನು ಕೂಡ ಹಚ್ಚಿಟ್ಟೆ. ಉಡಿಯೋದು ಕೂಡ ರೆಡಿ ಮಾಡ್ಕೊತಾ ಇದ್ದೇನೆ. 2 ಎಲೆ, ಆಮೇಲೆ ಒಂದು ಬಾಳೆಹಣ್ಣು, ಕೊಬ್ಬರಿ ಎಲೆ, ಕೊಬ್ಬರಿ, ಕಾರಿಕ, ಬಾದಾಮ, ಹೂವು ಅಂದರೆ ಎಲ್ಲ ಕೂಡಿಸಿ 5 ಅಥವಾ 7 ಉಡಿಯೋಕ್ಕೆ ಪದಾರ್ಥ ಆಗಬೇಕು. ಆನಂತರ ಧೂಪ ಹಾಕೋದಕ್ಕೋಸ್ಕರ ಕೊಬ್ಬರಿ ಚಿಪ್ಪು ಏನಿರುತ್ತೆ ಅದನ್ನು ಕೂಡ ಒದಿಸಿ ಈ ರೀತಿ ಹಿಂದ್ಗಡೆ ಇಟ್ಟಿರ್ತೀನಿ. ಆನಂತರ ಅದೆಲ್ಲ ಒಂದು ಸ್ವಲ್ಪ ಕಿಚ್ಚಾದ ಕೂಡಲೇ ಮನೆಯೆಲ್ಲ ಧೂಪವನ್ನು ಹಾಕಿಬಿಡ್ತೀನಿ. ಸಾಂಬ್ರಾಣಿ ಹಾಕಿದ ಕೂಡಲೇ ಏನೋ ಒಂದು ರೀತಿ ಆ ಸ್ಮೆಲ್ಲಿಗೆ ಒಂದು ರೀತಿ ಪಾಸಿಟಿವ್ನೆಸ್, ಮನೆಯೆಲ್ಲ ಒಂದು ರೀತಿ ಘಮ ಘಮ ಅಂತ ಇರುತ್ತೆ. ಆನಂತರ ತುಪ್ಪದ ದೀಪನೂ ಕೂಡ ಹಚ್ಕೊಂಡು ಇನ್ನೇನು ಗ್ರಂಥ ಓದಬೇಕು. ಯಾಕಂದರೆ ನಾನು ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟನ್ನು ದಕ್ಷಿಣೆನ ಆಗಿಟ್ಟು ಆನಂತರ ತುಪ್ಪಿನ ದೀಪ ಕೂಡ ಹಚ್ಚಿ ಆಮೇಲೆ ನಾನು ಗ್ರಂಥವನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗ್ರಂಥ ಓದುವಾಗ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಆಟ ಆಡ್ತಾ ಇರ್ತಾರೆ. ಅವ್ರು ನೋಡ್ಕೊತ ಓದ್ಬೇಕು. ಮನೆಯಲ್ಲಿ ಯಾರು ಇರೋದ್ರಿಂದ ಅವ್ರು ನೋಡ್ಕೊತ ಕೂಡ ನಾವು ಓದೋದಿರ್ತೈತಿ. ಆನಂತರ ನಮ್ಮ ಕಡೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಇರಲಿ ತಲೆ ಮೇಲೆ ಶರಬ್ ಇರಬೇಕು ಫಸ್ಟ್ ಹೇಳ್ತಾರೆ. ನಮ್ಮ ಹಿರಿಯರು ಹೇಳೋದೆ, ನೀ ಯಾವುದೇ ಮನೆ ಪೂಜೆ ಮಾಡು ಏನೇ ಮಾಡು ಆದರೆ ನಿನ್ನ ತಲೆ ಮೇಲೆ ಶರಬ್ ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮನೆಯವ್ರು ಬರೋದು ಲೇಟ್ ಆಗೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಕೂಡ ನಾನು ಆರತಿಯನ್ನು ಮಾಡಿದೆ. ನಮ್ಮ ಸಮ್ಮು ಏನು ಮಾಡ್ರು ಕರ್ಪೂರದ ಆರತಿ ಕೈಯಾಗ ಬಿಡಕತ್ತಿಲ್ಲ. ಆನಂತರ ಆರತಿ ಮಾಡಿ ಮನೆಯೆಲ್ಲ ಒಂದು ರೀತಿ ಧೂಪ ಏನೋ ಒಂದು ಪಾಸಿಟಿವ್ನೆಸ್. ಆನಂತರ ಒಬ್ಬರಿಗೆ ಹೋಗಿ ಉಡಿ ಹಾಕೋಕೆ ಕರೆದು ಬಂದ ಇಷ್ಟೆಲ್ಲ. ಆನಂತರ ತುಪ್ಪಿದ ದೀಪನ ಬೆಳೆದು ಇಷ್ಟೆಲ್ಲ ಮಾಡೋದ್ರಾಗೆ ಸಾಯಂಕಾಲ 8 ಗಂಟೆ ಆಯಿತು. ಇಷ್ಟೆಲ್ಲ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್